നമ്മൾ പറയാം അവിടെ ഉണ്ടാക്കി വെച്ചിട്ടുള്ളത് ഇന്ത്യ ഗേറ്റ് ഉണ്ടാക്കി വെച്ചിട്ടുണ്ട്. അതിനൊരു ഇന്ത്യ ഗേറ്റാണത്, ഒരു വിജയത്തിലേക്ക് പ്രവേശിക്കുന്നതിൻ്റെ. നമ്മൾ കഴിഞ്ഞ കാലങ്ങളിൽ കേരളത്തിലിരുന്ന് അല്ലെങ്കിൽ 3 സംസ്ഥാനങ്ങളിൽ നിന്ന് പ്രവർത്തിച്ചതുപോലെ അല്ല ഇപ്പോഴുള്ള സ്ഥിതി. നമ്മൾ മുമ്പോട്ട് വെക്കുന്ന ആശയങ്ങൾ അംഗീകരിക്കുവാൻ തയ്യാറായി ഹിമാലയത്തിൻ്റെ ചുവട്ടിലും ആളുകൾ കാത്തു നിൽക്കുന്നു എന്നുള്ളതാണ് അവസ്ഥ. മുമ്പ് നമ്മൾ പറയാറുണ്ടായിരുന്നല്ലോ, കന്യാകുമാരി മുതൽ ഹിമാലയം വരെ അള്ളാഹുവിനെയും ആട്ടിൻകുട്ടിയെ പിടിക്കുന്ന ചെന്നായിയും അല്ലാതെ മറ്റൊന്നിനെയും ഭയപ്പെടേണ്ടാത്ത ഒരു കാലം വരും ഇൻഷാ അല്ലാഹ് എന്ന് നമ്മൾ പറയാറുണ്ടായിരുന്നല്ലോ. ആ കാലം ಇನ್ಶಾ ಅಲ್ಲಾಹ್ വന്നുകൊണ്ടിരിക്കുക ತನ್ನೆಯಾണ്. ಇನ್ನು ವಿದ್ಯಾವಂತರಾಗಿದ್ದರೂ ಸಹ ನಾವು ವಿದೇಶಕ್ಕೆ ಹೋಗಿ ಅಲ್ಲಿ ಉದ್ಯೋಗದಲ್ಲಿ ನಿರತರಾಗ್ತೇವೆ. ಇದಕ್ಕೆ ಬದಲಾಗಿ ಒಂದು ಸಕಾರಾತ್ಮಕ ಪರಿಹಾರ ಏನು ಅಂತಿಲ್ಲ, ಚಿಂತನೆ ಏನು ಅಂತ ಹೇಳಿದರೆ, ವಿದ್ಯಾಭ್ಯಾಸಕ್ಕಾಗಿ ನಾವು ಉತ್ತೇಜನವನ್ನು ನೀಡುವುದು, ಉನ್ನತ ವ್ಯಾಸಂಗಕ್ಕೆ ಪ್ರೋತ್ಸಾಹವನ್ನು ನೀಡುವುದು, ಸ್ವದೇಶದಲ್ಲಿ ಇಲ್ಲಿಯೇ ಉದ್ಯೋಗವನ್ನು ಅರಸುವುದು ಮತ್ತು ಸರಕಾರಿ ಕ್ಷೇತ್ರಗಳಲ್ಲಿ ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳುವುದು, ವಿದ್ಯಾ ಕೇಂದ್ರಗಳನ್ನು ಸ್ಥಾಪಿಸುವುದು, ಈ ರೀತಿಯಾಗಿ ನಾವು ಅಜೆಂಡವನ್ನು ತಗೊಂಡು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಬಲೀಕರಣಗೊಳ್ಳಲಿಕ್ಕೆ ನಮಗೆ ಸಾಧ್ಯತೆ ಇದೆ. ಅದೇ ರೀತಿ ಔದ್ಯೋಗಿಕ ಕ್ಷೇತ್ರದಲ್ಲಿ ನಮಗೆ ಇಲ್ಲಿ ವಿದ್ಯಾಭ್ಯಾಸ ಇದ್ದರೆ, ಇಂಜಿನಿಯರ್, ಡಾಕ್ಟರ್, ಲಾಯರ್ಸ್ಗಳಿದ್ರೆ ಅದನ್ನು ಇಲ್ಲೇ ಉಪಯೋಗಿಸಿಕೊಂಡ್ರೆ ಔದ್ಯೋಗಿಕ ಕ್ಷೇತ್ರದಲ್ಲಿ ನಮಗೆ ಖಂಡಿತವಾಗಿಯೂ ಸಬಲೀಕರಣಗೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಈ ಎಲ್ಲ ಕ್ಷೇತ್ರದಲ್ಲಿ ನಾವು ಸಬಲೀಕೃತರಾಗಬೇಕಿದ್ರೆ ರಾಜಕೀಯ ಕ್ಷೇತ್ರದ ಅಗತ್ಯ ಇದೆ. ಈ ರಾಜಕೀಯ ಕ್ಷೇತ್ರದಲ್ಲಿ ಯಾವ ರೀತಿ ನಾವು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದೇವೆ ಅಂತ ಹೇಳಿದರೆ, ಮತದಾನದ ಬಗ್ಗೆ, ನಮ್ಮ ವೋಟಿನ ಬಗ್ಗೆ ನಮಗೆ ಸರಿಯಾದ ಜ್ಞಾನ ಇಲ್ಲ. ಅದು ಮಾಡಿದ್ರೂ ಆಗ್ಬೋದು, ಮಾಡದಿದ್ರೂ ಆಗ್ಬೋದು ಅಂತ ಹೇಳುವ ಚಿಂತನೆ ಇದೆ. ಅದರ ಬಗ್ಗೆ ಸರಿಯಾದಂತಹ ಜ್ಞಾನ ಅಗತ್ಯ ಇದೆ. ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರನ್ನು ಸೇರ್ಪಡೆಗೊಳಿಸದೇ ಇರುವುದು, ಒಂದು ಸೇರ್ಪಡೆಗೊಳಿಸದೇ ಇರಲಿಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ನಮಗೂ ಸ್ವತಃ ಅದರಲ್ಲಿ ಸೇರಲಿಕ್ಕೆ, ಅದನ್ನು ಸರಿಪಡಿಸಲಿಕ್ಕೆ ಅದರ ಬಗ್ಗೆ ಜ್ಞಾನ ಇಲ್ಲ, ಅದರ ಬಗ್ಗೆ ಅರಿವಿಲ್ಲ. பாப்புலர் ஃப்ரண்ட் ஆஃப் இந்தியா மிக பாரதூரமான அனைத்து தரப்பு மக்களையும் அரசியலில் வலிமைப்படுத்துதல் என்ற ஒரு லட்சியத்தை தானாக முன்வந்து சுமந்துள்ளது. ஒட்டுமொத்த இந்திய முஸ்லிம்களிடமும் தாழ்த்தப்பட்ட மக்களிடமும் பிற்படுத்தப்பட்ட மக்களிடமும் ஒரு அரசியல் மாற்றத்தை உருவாக்குவதற்காக வேண்டி, ஒரு அரசியல் விழிப்புணர்ச்சியை ஏற்படுத்துவதற்காக வேண்டி பாசிட்டிவ் பொலிட்டிக்ஸ் என்ற ஒரு சித்தாந்தத்தை